ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನೀತಿ ಧರ್ಮ ಕಾಯಕ ಕುರಿತಾಗಿ ಗುರುಗಳಾಡಿದ ನುಡಿಮುತ್ತುಗಳನ್ನು ಆಲಿಸೋಣ. ಪ್ರಾಪಂಚಿಕ ಭೋಗಗಳು ಶಾಶ್ವತವಲ್ಲ, ಕ್ಷಣಿಕವು. ಅವುಗಳಿಂದ ದೊರೆಯುವಂಥ ಸುಖವು ಕೂಡ ಕ್ಷಣಿಕವು. ಮದ ಮತ್ಸರಗಳನ್ನು ಅಳಿದು ತಳಮಳಗೊಳ್ಳದೆ ನಿಶ್ಚಿಂತ ನಿರ್ಮಳರಾದಾಗ ಅಂತರಂಗ ಶಾಂತಿ ಸದನ. ಕೊರತೆ ಕಳೆಯುವ ಸಾಮರ್ಥ್ಯ ಹೊರಗಿನ ವಿದ್ಯೆಗಿಲ್ಲ. ಶಾಂತಿ ಸಮಾಧಾನ ತೃಪ್ತಿ ಹೊರಗಿನಿಂದ ಸಿಗುವುದಿಲ್ಲ. ತಾವೇ ಅಳಿದು ಹೋಗುವವು, ಕಾಲ ಪ್ರವಾಹದಿ ಮುಳುಗುವವು. ಇಂಥವರೆಗಿನ ಸಿರಿ ಸಂಪದ ನಮ್ಮನ್ನು ಕಾಪಾಡವು. ದೇವಭಾವ ತಂದು ಕೊಡುವ ತಾಣವೇ ದೇವಾಲಯವು. ಶಾಂತಿ ಸಮಾಧಾನಗಳು ನೆಲೆಸಿರುವ ತಾಣವು. ನೆರೆಹೊರೆಯವರನ್ನು ಕಂಡು ನಾವು ಉರಿದೇಳುತ್ತಿದ್ದರೆ ನಮ್ಮ ಪೂಜೆ ಪುನಸ್ಕಾರಕ್ಕೆ ಏನು ಬೆಲೆಯು ಹೇಳಿರಿ. ಪ್ರೇಮ ಸೇವೆ ಇವುಗಳೆರಡು ದೇವರಾಜ್ಯದ ದ್ವಾರಗಳು. ಮೆಚ್ಚುಗೆಯ ಮಾತುಗಳು ಹೊಸ ಹುಮ್ಮಸ ತರುವವು. ಕಷ್ಟದ ಬೆಟ್ಟವನ್ನು ಏರಿ ಮತ್ತೆ ಇಳಿದಾಗ ಸುಖದ ಸಾಗರವನ್ನು ತಲುಪಿ ಜೀವನ ದಿವ್ಯವು. ನಮ್ಮದಾದ ಭಾಗ್ಯದಲ್ಲಿ ನಾವು ಸಂತುಷ್ಟರಾಗಬೇಕು. ಅನ್ಯರ ಭಾಗ್ಯ ಕಂಡು ಆನಂದ ಪಡಬೇಕು. ಪ್ರಪಂಚದ ವಸ್ತು ಒಡವೆ ವ್ಯವಹಾರಕ್ಕಾಗಿ ಮಾತ್ರ. ನಾವು ಬರುವ ಮೊದಲು ಜಗತ್ತು ಹೋದ ಮೇಲೆಯೂ ಇರುವುದು. ವಿವಾಹವೆಂಬುದು ಒಡೆತನಕ್ಕಲ್ಲ, ಪ್ರೇಮದಿಂದ ಬಾಳುವುದಕ್ಕೆ. ಯಾರಿಗೆ ಯಾರು ಒಡೆಯರಲ್ಲ, ದೇವನೊಬ್ಬನೇ ಒಡೆಯನು. ಯಾವುದು ಸರಿ ಯಾವುದು ತಪ್ಪು ಸಂದಿಗ್ಧ ಪರಿಸ್ಥಿತಿ. ಅಂತರವಾಣಿಗೆ ಶರಣು ಹೋದರೆ ಸರಿ ದಾರಿ ತೋರುವುದು. ಸಂತರು ಶರಣರು ಅಂತರಾತ್ಮಕ್ಕೆ ಬಾಗಿ ನಡೆವರು. ಸತ್ಯದ ಹಿರಿಮೆ ಗರಿಮೆ ಅರಿಯದೆ ಜನ ಬೀಗಿ ನಡೆವರು. ಸಿರಿ ಸಂಪತ್ತು ವಿದ್ಯೆ ಬುದ್ಧಿ ಎಲ್ಲದರ ಇತಿಮಿತಿ ಅರಿತು ಅತಿಶಯವಾದ ಅಭಿಮಾನವ ಬಿಟ್ಟು ವಿನಿತರಾಗಬೇಕು. ನಮಗೆ ಧನವು ಪರಮಾರ್ಥ, ಸಂತನಿಗೆ ಸಾಮಾನ್ಯ. ಪರಮ ಸಂತ್ಯದಲ್ಲಿ ಸಂತಗೆ ಪರಮ ಉನ್ನತ ಪ್ರೇಮವು. ಸಾಧಕನು ವಿಷಯ ಕುರಿತು ಎತ್ತರವಾಗಿರಬೇಕು.
ನಾನೇ ಶಕ್ತಿಶಾಲಿ ಎಂದ ಎಂಥವರು ಸೋತರು. ಕಾಲಪುರುಷನ ಕೈವಾಡದ ಅರಿವು ಮಾತ್ರ ನಮಗಿಲ್ಲ. ನಾವು ಮಾಡಿದ ಕರ್ಮಗಳಲ್ಲಿ ನಾವೇ ಬಂಧಿತರಾಗುವೆವು. ಎಲ್ಲ ಮತ ಧರ್ಮಗಳಿಗೂ ತಮ್ಮದೇ ಆದ ಸಿದ್ಧಾಂತ. ನಮ್ಮ ದರ್ಶನ ನಮಗೆ ಸರಿಯೇ, ಅವರದು ಅವರಿಗೆ. ಹೃದಯಕ್ಕೆ ಕ್ಷಣ ಬಿಡುವಿಲ್ಲ, ಬಿಡುವಾದರೆ ಜೀವಕ್ಕೆ ಬಿಡು. ಅಖಂಡ ತಪಸ್ಸು ಹೃದಯ ಧರ್ಮ, ಜೀವನದ ಮರ್ಮವು. ವ್ಯಕ್ತಿ 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 ವಸ್ತು, ವ್ಯಕ್ತಿ ಪ್ರಪಂಚದ ಸಂಬಂಧ. ವ್ಯಕ್ತಿ ಪರಮಾತ್ಮರ ಮಧ್ಯ ಮಧುರ ಸಂಬಂಧ ಧರ್ಮವು. ಧರ್ಮದೇವನಷ್ಟು ಪವಿತ್ರ, ವಿಶ್ವದಷ್ಟು ವಿಶಾಲ. ಧರ್ಮ ಎಂಬ ಪದದಲ್ಲಿ ಪ್ರಪಂಚ ಪರಮಾರ್ಥವು. ಬಡವ ಬಲ್ಲಿದ ಜ್ಞಾನಿ ಅಜ್ಞಾನಿ, ಪಾಪಿ ಪುನಿತ ಜಾತಿ ವಿಜಾತಿ. ಎಲ್ಲರಿಗೂ ಅನ್ನಾಶ್ರಯವಿತ್ತ ಮಣ್ಣು ಧರ್ಮವು. ಸಂಸಾರದ ಅರಣ್ಯದಲ್ಲಿ ನಡೆವ ಮನುಷ್ಯ ದಣಿಯುವನು. ಧರ್ಮ ವೃಕ್ಷವು ಅವನಿಗೆ ಚಿರಶಾಂತಿ ಕೊಡುವುದು. ಹೃದಯದ ಕಹಿ ಕಳೆದಾಗ ಭೇದ ಭಾವವು ಅಳಿದು ಹೋಗಿ, ಜೀವನವು ನಂದನವನವಾಗಿ ಸಾಧಿಸಿಕೊಡುವುದೇ ಧರ್ಮವು. ಧರ್ಮವೆಂದರೆ ದೇವರು ಹೌದು, ದೇವರತ್ತ ಹೋಗೋ ದಾರಿ ಹೌದು. ಧರ್ಮವೇ ಬದುಕಿನ ದಾರಿ, ಗುರಿ ಸಾಧನ ಸಾಧ್ಯವು. ಸತ್ಯದ ಪ್ರಜ್ಞೆ ಜಾಗೃತಗೊಳಿಸುವ ಸಾಧನವು ಧರ್ಮ ನೋಡು. ನಡೆ ನುಡಿ ಭಾವ ಬುದ್ಧಿಯಲ್ಲಿ ಧರ್ಮ ತುಂಬಲು ಆನಂದ. ಜಗತ್ತು ಸತ್ಯ ಬೇರೆ ಅಲ್ಲ, ಸಾಕಾರವ ಕಾಣುವಾಗ. ನಿರಾಕಾರವಾದ ಸತ್ಯವನ್ನು ಭಾವಿಸುವುದೇ ಧರ್ಮವು. ಧರ್ಮವು ನಮ್ಮ ಕ್ರಿಯೆ ಭಾವ ಬುದ್ಧಿಯಲ್ಲಿ ಅಳವಡಬೇಕು. ಆಗ ನಮಗೆ ಸತ್ಯ ದರ್ಶನ, ಅದರಿಂದ ಆನಂದ. ಧರ್ಮ ಪಥದಲ್ಲಿ ವಿಚಾರಕ್ಕಿಂತ ಆಚಾರಕ್ಕೆ ಮಹತ್ವ. ಆಚಾರವೇ ಧರ್ಮವು, ಧರ್ಮವೇ ಆಚಾರವು. ತನ್ನನ್ನು ತನ್ನ ಸೌಖ್ಯವನ್ನು ಮರೆತು ಪರರ ಹಿತಕ್ಕಾಗಿ ಮಾಡುವ ಕಾರ್ಯವೇ ತಪಸ್ಸು, ಸತ್ಯದ ಸಾಕ್ಷಾತ್ಕಾರ. ಕಷ್ಟ ಕರ್ಮವ ಮಾಡುತ್ತಾ ಕಾಮಾದಿ ವಿಷಯಗಳಿಗೆ ಸೋಲದಿರುವುದೇ ತಪಸ್ಸು, ಅದರಿಂದ ಸಾಕ್ಷಾತ್ಕಾರ. ತನಗಾಗಿ ತನ್ನ ಸುಖಕ್ಕಾಗಿ ಮಾಡುವುದೆಲ್ಲ ಜೀವನ ಕರ್ಮ. ಅನ್ಯರನ್ನ ಸುಖಕ್ಕಾಗಿ ಮಾಡುವುದೆಲ್ಲ ಧರ್ಮ ಕರ್ಮ. ಪ್ರತಿದಿನ ಸೂರ್ಯ ಉದಿಸುವನು, ಪ್ರತಿ ಕ್ಷಣ ಗಾಳಿ ಬೀಸುವುದು. ಸಮಸ್ತ ವಿಶ್ವವು ಕಾರ್ಯಶೀಲ, ಮನುಷ್ಯ ಹಾಗೆ ವಿಶ್ರಮಿಸುವುದು.
ದುಡಿಮೆ ಮತ್ತು ದೇವನೆನಹು ಶರಣರು ವಂದಿಸಿದರು. ದುಡಿಯುತ್ತಲೇ ನೆನೆದರು, ನೆನೆಯುತ್ತಲೇ ದುಡಿದರು. ಕರ್ಮಯೋಗದಿಂದ ಮಾತ್ರ ದುಡಿಮೆಯ ತಪಸ್ಸಿನಿಂದ ಬಂಡೆಗಲ್ಲಿನಂಥ ಬದುಕು ಹೂವಾಗಿ ಅರಳುವುದು. ಕಾಣದ ಸ್ವರ್ಗವನ್ನು ಕಣ್ಣ ಮುಂದೆ ನಿಲ್ಲಿಸುವ ಶಕ್ತಿಯು ಈ ಕೈಗಳಿಗೆ ತಪದಲ್ಲಿ ನಿರಂತರ. ಯಾವ ಕಾರ್ಯ ಮಾಡಿದರೆ ಜ್ಞಾನ ದೀವಿಗೆ ಅರುವುದಿಲ್ಲ, ಭಕ್ತಿಯ ಕುಸುಮ ಬಾಡುವುದಿಲ್ಲ ವೇಸು ಕರ್ಮಗಳು. ಪರಮಾತ್ಮನ ಕೂಸಾದ ಪ್ರಪಂಚವ ಪ್ರೀತಿಸಬೇಕು. ಅದಕ್ಕಾಗಿ ಆಯುಷ್ಯವೆಲ್ಲ ದುಡಿಯುತ್ತಾ ಇರಬೇಕು. ಜಗತ್ತನ್ನು ಕಟ್ಟುವ ಕಾರ್ಯ ಮಾಡುವವರ ಮನದಲ್ಲಿ ಜಗದೀಶ್ವರನು ಮನೆ ಮಾಡಿ ದೇಶ ಸೇವೆ ಈಶ ಸೇವೆ.